ಸಿದ್ಧಾಂತಗಳು ಪುಸ್ತಕದಲ್ಲಿ, ಹೇಳಿಕೆಗಳಲ್ಲಿ ಮಾತ್ರ ಇರಬಾರ್ದು. ಅದು ನಿಜವಾಗ್ಲೂ ಜೀವನದಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ಅದೇ ದಾರಿಯಲ್ಲಿ ನಟರಾಕ್ಷಸ ಡಾಲಿ ಧನಂಜಯ್ ಅವರು ಮದರ್ ಪ್ರಾಮಿಸ್ ಮೂಲಕ ಒಂದಷ್ಟು ಖುಷಿಯ ಮಾತುಗಳನ್ನ ಆಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಡಾಲಿ ಸರ್, 2ನೇ ವಾರಕ್ಕೆ ಕಾಲಿಟ್ಟಿದೆ ಮದರ್ ಪ್ರಾಮಿಸ್ಸು. ನಾನು ಮತ್ತೆ ಫ್ಲಾಶ್ ಬ್ಯಾಕ್ ಹೊರ್ಟೋಗ್ತೀನಿ. ಡೈರೆಕ್ಟರ್ ಸ್ಪೆಷಲ್ ಬರೋದಕ್ಕಿಂತ ಮುಂಚೆ ಒಂದಷ್ಟು ಗಾಂಧಿನಗರಲ್ಲಿ ನೀವು ಪ್ರೊಡ್ಯೂಸರ್‌ಗಳ ಮನೆಗೆ ಹೋಗಿರ್ತೀರಾ, ಫೋಟೋ ಕೊಟ್ಟಿರ್ತೀರಾ. ಅಲ್ಲಿ ಅವಮಾನಗಳು ಆಗಿರ್ಬೋದು. ಇವತ್ತು ನೋಡಿದ್ರೆ ಕಟ್ ಮಾಡಿದ್ರೆ ಹೊಸ ಪ್ರತಿಭೆಗಳಿಗೆ ಒಳ್ಳೆ ವೇದಿಕೆ ಆಗಿದೆ ಡಾಲಿ ಪಿಕ್ಚರ್ಸು. ಎರಡನ್ನೂ ಹೇಗ್ ನೋಡ್ತೀರಾ? ಇಲ್ಲ, ನನಗೆ ಯಾವಾಗಲೂ ನಾನು ಯೋಚನೆ ಮಾಡೋದು ಹಿಂಗೆ ಅಂದರೆ, ನಮಗಾಗಿರುವಂತಹ ಕೆಟ್ಟ ಅನುಭವಗಳು ಅದು ನೆಕ್ಸ್ಟ್ ಜನ್ರೇಷನಿಗೆ ದಾಟಬಾರ್ದು, ಅವ್ರಿಗೆ ಒಳ್ಳೆಯದನ್ನೇ ದಾಟಿಸ್ಬೇಕು. ಹಾಗೆ ಯೋಚನೆ ಮಾಡೋದು. ಹಾಗಾಗಿನೇ ಈ ಥರದ್ದೊಂದು ಸಂಸ್ಥೆ ಕಟ್ಕೊಂಡು ಹೊಡೆದಾಡ್ತಿರೋದು. ಸೊ ಅದಕ್ಕೇ ಪ್ರತಿ ಸರಿನೂ ಹೊಸ ನಿರ್ದೇಶಕರುಗಳು, ಹೊಸ ಪ್ರತಿಭೆಗಳು ಇವ್ರುಗಳ ಜೊತೆ ಕೆಲಸ ಮಾಡೋಕ್ಕೆ. ಏಕೆಂದರೆ ಹಂಗೇನೋ ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡಿ ಕೆಲಸ ಮಾಡ್ತಾ ಹೋದ್ರೆ ಮಾತ್ರ ಏನಾದರೂ ಬದಲಾವಣೆ ಆಗುತ್ತೆ ಅಂತ. ಅಂದರೆ ನಾವು ಮಾತಾಡೋದ್ರಿಂದ ಅಥವಾ ಬರೀ ನೆಗೆಟಿವಿಟಿನ ಅಡ್ರೆಸ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ, ಕಿತ್ತಾಡೋದ್ರಿಂದ ಏನೂ ಆಗಲ್ಲ. ಪ್ರೊಡಕ್ಟಿವ್ ಆಗಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಸಿನಿಮಾದ ಹೆಸರು ಮದರ್ ಪ್ರಾಮಿಸ್ಸು. ನೀವು ನಿಮ್ಮ ತಾಯಿಗೆ ಯಾವುದೋ ಸಂದರ್ಭದಲ್ಲಿ ಒಂದು ಪ್ರಾಮಿಸ್ ಮಾಡಿರ್ತೀರಾ. ಆ ಪ್ರಾಮಿಸ್ ಫುಲ್ಫಿಲ್ ಆದಂಥ ಕ್ಷಣ ಈ ಸಿನಿಮಾ ನೋಡೋವಾಗ ನೆನಪಿಗೆ ಬಂತ? ಅಂದರೆ ನಾನು ಹೆಂಗೆ ಯೋಚನೆ ಮಾಡೋದಂದರೆ, ನನ್ನ ಲೈಫಲ್ಲಿ ನಾನು ಏನಾದ್ರು ಪ್ರಾಮಿಸ್ ಮಾಡಿದ್ರೆ ಅದನ್ನೆಲ್ಲ ಫುಲ್ಫಿಲ್ ಮಾಡೇ ಇದ್ದೀನಿ. ಸೊ ಹೆಂಗೆ ನಾನು ಕನ್ಸು ಕಟ್ಕೊಂಡ್ಬಂದು ನಾನು ಗೆಲ್ಲಬೇಕು ಅಂತ ನನ್ನ ತಾಯಿಗೆ ಆಸೆ ಇರುತ್ತೋ, ಹಾಗೆ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಎಲ್ಲ ತಾಯಂದ್ರಿಗೂ ಆಸೆ ಇರುತ್ತೆ, ನನ್ನ ಮಗನು ಅಲ್ಲಿ ಹೋಗಿ ಗೆಲ್ಲಬೇಕು, ಅವನೇನೋ ಆಗಬೇಕು, ಏನೋ ಮಾಡಬೇಕು ಅನ್ನೋದು. ಸೊ ನನಗೆ ಆ ಪ್ರಾಮಿಸ್ಗಳು ಇದ್ರ ಮೂಲಕ ಆಗಿದೆ, ಅಥವಾ ಇದ್ರ ಮೂಲಕ ಶುರು ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ, ಅದು ಪೂರೈಸಿದಾಗ, ಪ್ರೇಕ್ಷಕರ ಮೆಚ್ಕೊಂಡಾಗ ಪದೇ ಪದೇ ನೆಗೆಟಿವಿಟಿ ಬಂದರೆ ಎಂಥ ಸಿನಿಮಾ ಮೇಕರ್ಗಳಿಗಾದ್ರೂ, ಸಿನಿಮಾವನ್ನು ಪ್ರೀತಿಸೋರ್ಗಾದ್ರೂ ಬೇಜಾರು ಆಗೇ ಆಗುತ್ತೆ. ನಿಮ್ಮ ಗಮನಕ್ಕೆ ತುಂಬ ವಿಷಯಗಳು ಬಂತು ಅಂತ ನನಗೆ ಅನ್ನಿಸ್ತು ನಿಮ್ಮ ಪೋಸ್ಟ್ ನೋಡಿದಾಗ. ಒಂದು ಒಳ್ಳೆ ಸಿನಿಮಾನ ತುಳಿಬೇಡಿ ಅನ್ನೋ ಅಂಥದ್ದು ನಿಮ್ಮ ಮನವಿ. ಎಷ್ಟು ವರ್ಷಗಳಿಂದ ಇದನ್ನು ನೋಡ್ತಾ ಇದ್ದೀರಾ ನೀವು? ಅಲ್ಲ, ಇದು ನನ್ನ ಕಂಪ್ಲೇಂಟು ಅಲ್ಲ, ನನ್ನ ರಿಕ್ವೆಸ್ಟು ಅಲ್ಲ, ಅದು ಯಾವುದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಂಡಿಲ್ಲ. ಬಟ್ ಏನಂದರೆ, ಅದು ಇಟ್ಸ್ ನಾಟ್ ಎ ಗುಡ್ ಕಲ್ಚರ್. ಅಂದರೆ ಇದೇನು ಈ ಸಿನಿಮಾಗೆ ಅಂತ ಅಲ್ಲ, ಎಷ್ಟೊಂದು ಸಿನಿಮಾಗಳಿಗೆ ಅದು ನಡೀತಾನೆ ಇರುತ್ತೆ. ಈಗ ನಮ್ಮ ಸುದೀಪ್ ಸರ್ ಥರ ದೊಡ್ಡ ದೊಡ್ಡ ಸ್ಟಾರ್ಸ್ ಅವರೇನೆ ಅಡ್ರೆಸ್ ಮಾಡ್ತಿರ್ತಾರೆ ಪ್ರತಿ ಸರಿ ಸಿನಿಮಾ ರಿಲೀಸಲ್ಲೂ. ಸೊ ಆ ಕಲ್ಚರೇ ನಿಂತ್ಕೋಬೇಕು. ಒಂದು ಸಿನಿಮಾ ಬಂದಾಗ ಇನ್ಯಾರೋ ಅದಕ್ಕೆ ಬೇಕಂತ ನೆಗೆಟಿವ್ ಮಾಡೋದು, ಅದು ಸೋಲಿಂತ ಆಸೆ ಪಡೋದು, ಅದೆಲ್ಲ ನಿಲ್ಲಿಸ್ಬೇಕು. ಅದೆಲ್ಲ ನಿಲ್ಲಿಸ್ಲಿಲ್ಲ ಅಂದರೆ ಐ ಥಿಂಕ್ ಅದು ಬರೀ ಯಾರೋ ಒಬ್ಬರು ಸಿನಿಮಾಗೆ ಅದು ಎಫೆಕ್ಟ್ ಆಗಲ್ಲ ಅಲ್ವಾ, ಅದು ಒಬ್ಬರಿಂದ ಒಬ್ರಿಗೆ ಎಲ್ಲರ ಸಿನಿಮಾಗಳಿಗೂ ಎಫೆಕ್ಟ್ ಆಗುತ್ತೆ. ಸೊ ಇಡೀ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತೆ ಅದು. ನೀವು ನಿಮ್ಮ ಕೆಲಸ ಅಂತ ನೀವು ಬ್ಯುಸಿಯಾಗಿರ್ತೀರಾ, ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡಿರ್ತೀರಾ, ಪ್ರೀತಿ ಏನೋ ಸಂಪಾದನೆ ಮಾಡಿದ್ದೀರಾ. ಡಾಲಿ ಅವ್ರಿಗೆ ಶತ್ರುಗಳಿದಾರ ಇಂಡಸ್ಟ್ರಿಯಲ್ಲಿ? ಇಲ್ಲ, ನನ್ನ ಯಾಕೆ ಯಾರಾದರೂ ಶತ್ರು ಅಂತ ಐ ಥಿಂಕ್ ನನಗೆ ಆ ಸ್ಪೇಸಲ್ಲಿ ಯಾರೂ ಇಲ್ವೇ ಇಲ್ಲ ಅನ್ಕೋತೀನಿ. ಅಂದರೆ ಶತ್ರುಗಳು ಅನ್ನೋ ಪದನೇ ಮೋಸ್ಟ್ಲಿ ಬಳಕೆನೇ ಮಾಡಿಲ್ವ ನಾವು ಅಂತ ಗೊತ್ತಿಲ್ಲ. ಅಂದರೆ ಇಂಡಸ್ಟ್ರಿಲಿ ಅಂತ ಇಲ್ಲ, ಹಂಗೇನಿಲ್ಲ. ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು ಯಾವಾಗಲೂ. ಸೊ ಎನ್ವಿಯಸ್ ಇರ್ಬೋದು, ನಾನು ಜಲಸ್ ಅಂತಲೂ ಹೇಳಲ್ಲ, ಎನ್ವಿಯಸ್ ಇರ್ಬೋದು, ಬಟ್ ಎನಿಮೀಸ್ ಅಂತ ಏನು ಯಾರೂ ಇಲ್ಲ. ಒಬ್ಬ ನಟನಾಗೆ ಬಂದ್ರಿ ಗಾಂಧಿನಗರಕ್ಕೆ, ಸಿನಿಮಾಗಳನ್ನ ಮಾಡಿದ್ರಿ, ನಿರ್ಮಾಣ ಮಾಡಿದ್ರಿ, ತುಂಬಾ ಕನಸುಗಳನ್ನ ಈಡೇರಿಸ್ಕೊಂಡ್ರಿ. ಈಗ ಮುಂದಿನ ಭವಿಷ್ಯದ ಕನಸು ಏನಾಗಿರುತ್ತೆ ಡಾಲಿ ಅವ್ರಿಗೆ? ಗೊತ್ತಿಲ್ಲ, ಇನ್ನೊಂದಿಷ್ಟು ಪಾತ್ರಗಳು ಮಾಡಬೇಕು, ಇನ್ನೂ ಚೆನ್ನಾಗಾಗಬೇಕು. ಆ್ಯಂಡ್ ಟು ಬಿ ಆನೆಸ್ಟ್, ಇವಾಗೆಲ್ಲ ಹೆಂಗಾಗಿದೆ ಅಂದರೆ, 100 ಕೋಟಿ ವ್ಯಾಪಾರ ಮಾಡಲಿಲ್ಲ ಅಂದರೆ ಅವ್ರೇನೂ ಅಲ್ವೇ ಅಲ್ಲ ಅನ್ನೋ ಥರನೇ. ಅಂದರೆ ಎಸ್ಪೆಷಲಿ ಟ್ವಿಟರ್ ಥರದ ಪ್ಲ್ಯಾಟ್ಫಾರ್ಮಲ್ಲಿ ನಡೀತಾ ಇರ್ತದೆ ಅವ್ರವ್ರದ್ದು ಏನೇನೋ ಇದೆಲ್ಲ. ನೋಡೋಣ, ನಮ್ಮ ಬದುಕಲ್ವ ಆ ಥರದ್ದೊಂದು ಏನೋ ಒಂದು ಸಿನಿಮಾಗಳು ಆಗಲಿ. ಅಂದರೆ ನಿರಂತರವಾಗಿ ಆನೆಸ್ಟಾಗಿ ಕೆಲಸ ಮಾಡ್ತಿದ್ದಾಗ ಯಾವುದೋ ಒಂದು ಪ್ರಾಡಕ್ಟ್ ಇನ್ನೂ ಬಹಳ ಚೆನ್ನಾಗಿ, ಇನ್ನೂ ದೊಡ್ಡದಾಗಿ ಆಗುತ್ತೆ.
ಎಲ್ಲವೂ ಒಂದೊಂದು ಪೇಸಸ್ಗಳು. ಅಪ್ಪ ಆದ್ಮೇಲೆ ನೀವು ಬದುಕನ್ನ ನೋಡೋ ರೀತಿ ಏನಾದ್ರು ಬದಲಾಯ್ತಾ? ಅಲ್ಲ, ಖಂಡಿತ ಚೇಂಜ್ ಆಗುತ್ತೆ. ಐ ಥಿಂಕ್ ವಿಲ್ ಬಿಕಮ್ ಮೋರ್ ಹ್ಯೂಮನ್. ಇನ್ನೂ ಬಹಳ ಸೆನ್ಸಿಬಲ್ ಆಗಿ, ಸೆನ್ಸಿಟಿವ್ ಆಗಿ ಬದುಕನ್ನ ನೋಡಕ್ ಶುರು ಮಾಡ್ತೀವಿ. ಕೊನೆಯದಾಗಿ ಪುಷ್ಪದಲ್ಲಿ ಆಕ್ಟ್ ಮಾಡಿ ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಹೋದ್ರಿ, ನಿರ್ಮಾಣ ಮಾಡಿದ್ರಿ. ಅವಾಗ ಒಂದು ಒಪಿನಿಯನ್ ಫಾರ್ಮೇಟ್ ಆಗುತ್ತೆ ಕನ್ನಡಿಗರಿಂದ. ಧನು ಅವರು ನಮ್ಮಲ್ಲೇ ಉಳ್ಕೋಬೇಕು ಅಂತ. ಅದು ಅವ್ರಿಗೆ ನಿಮ್ಮೇಲೆ ಇರುವಂತ ಪ್ರೀತಿ ಅಂತಾನು ಅನ್ಕೋಬಹುದು. ಆ ನಿಟ್ಟಿನಲ್ಲಿ ಡಾಲಿ ಅವ್ರು ಮುಂದೆ ಏನ್ ಮಾಡ್ತಾರೆ? ಇಲ್ಲೇ ಮಾಡ್ತಾ ಇದ್ದೀನಲ್ಲ, ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಲ್ಲ. ನಿಮ್ಗೆ ಪ್ರತಿಯೊಂದು ಹೆಜ್ಜೆನೂ ಇವಾಗ ನೋಡೋರ್ಗೆ ಅನ್ಸುತ್ತೆ ಲೈಫ್ ಸೆಟ್ ಆಗಿದೆ ಹಂಗೆ ಅಂತ. ಹಂಗೆಲ್ಲ ಏನಿರಲ್ಲ. ಪ್ರತಿ ಹೆಜ್ಜೆನೂ ಮತ್ತೆ ಹೋರಾಟನೇ. ಅದು ಆಕ್ಟಿಂಗ್ ಇರಲಿ ಅಥವಾ ಪ್ರೊಡಕ್ಷನ್ ಇರಲಿ, ಎಲ್ಲದು ಪ್ರತಿಯೊಂದು ಹೆಜ್ಜೆನೂ ಮತ್ತೆ ಭಾಳ ಕಷ್ಟಪಟ್ಟರೆ ಹತ್ಬೇಕು, ಭಾಳ ಒದ್ದಾಡ್ಕೊಂಡೇ ಹತ್ಬೇಕು, ಭಾಳ ಕೆಲಸ ಮಾಡಿಬಿಟ್ಟೇ ಹತ್ಬೇಕು. ಸೊ ಎಲ್ಲ ಪ್ರೊಡಕ್ಷನ್ನು ಎಲ್ಲದು ಇಲ್ಲೇ ಮಾಡ್ತಾ ಇದ್ದೀನಲ್ಲ. ನಾನು ಬೇರೆ ಭಾಷೆಗೆ ಹೋಗಿ ಪ್ರೊಡಕ್ಷನ್ ಮಾಡ್ತಾ ಇಲ್ವಲ್ಲ, ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ, ಕನ್ನಡದಲ್ಲೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ. ಖಂಡಿತ ಬೇರೆ ಭಾಷೆ ಅದು ಬ್ರಾಂಚಸ್ನ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ, ಅಲ್ಲೇನಾದ್ರು ಒಳ್ಳೆ ಪಾತ್ರಗಳು ಬಂದಾಗ, ಒಳ್ಳೆ ಪ್ರೊಡಕ್ಷನ್ ಹೌಸಸ್ಸಿಂದ ಆಫರ್ಗಳು ಬಂದಾಗ ಅದನ್ನ ಮಾಡ್ಬೋದು. ಅದು ಬಿಟ್ಟರೆ ನಮ್ಮ ರೂಟ್ಸ್ ಯಾವತ್ತೂ ಕನ್ನಡನೇ, ಕರ್ನಾಟಕನೇ. ಒಳ್ಳೇದಾಗ್ಲಿ ನಿಮಗೆ ಮದರ್ ಪ್ರಾಮಿಸ್ಗೆ. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ಡಾಲಿ ಧನಂಜಯ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.